ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರ ನಾಮಾವಲಿ ಚಿಂತನೆಯಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಅಸಾಧಾರಣವಾದ ಒಂದು ಶಕ್ತಿಯನ್ನು ಕೃಷ್ಣಾವಧೂತರು ಹೇಳ್ತಾ ಇದ್ದಾರೆ. ಓಂ ಬಂಧಘ್ನೇ ನಮಃ. ರಾಯರು ಹೇಗಿದ್ದಾರೆ? ಬಂಧವನ್ನ ಬಿಡಿಸ್ತಕ್ಕಂಥವರು ರಾಯರು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಸಂಸಾರದಲ್ಲಿ ನಾವು ಇದ್ದೇವೆ. ಸಂಸಾರದಲ್ಲಿರ್ತಕ್ಕಂಥ ನಾವು ಪೂರ್ಣ ಸುಖದಿಂದ ನಾವು ಇರ್ಲಿಕ್ಕೆ ಸಾಧ್ಯನಾ ಅಥವಾ ಇದ್ದೇವಾ ಅಂತ ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಾದ ದುಃಖ ದುಮ್ಮಾನಗಳಿಂದ ಈ ಜೀವನವನ್ನು ನಡೆಸ್ತಾ ಇರ್ತಾರೆ. ಪ್ರತಿಯೊಬ್ಬರೂ ಕೂಡ ಯಾರೂ ಕೂಡ ಈ ಸಂಸಾರದಲ್ಲಿ ನಾನು ಪರಿಪೂರ್ಣವಾಗಿ ಸುಖದಿಂದ ಇದ್ದೇನೆ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬಂಧುಗಳಾಗಲಿ, ನಮ್ಮ ಮಕ್ಕಳಾಗಲಿ, ನಮ್ಮ ಹೆಂಡತಿಯರಾಗಲಿ, ನಮ್ಮ ಪರಿಚಿತರಾಗಲಿ, ಇವರೆಲ್ಲರೂ ಕೂಡ ನಮಗೆ ಒದಗಿದ ಈ ಸಂಸಾರ ಬಂಧನವನ್ನ ದಾಟಿಸ್ತಾರೇನೋ ಅಂತ ನಾವು ನಿರೀಕ್ಷೆಯನ್ನ ಮಾಡಿಕೊಂಡು ಕೂತ್ರೆ ನಿಶ್ಚಯವಾಗಿಯೂ ಕೂಡ ಇನ್ನಷ್ಟು ಸಂಸಾರದಲ್ಲಿ ನಮಗೆ ವ್ಯಾಮೋಹ ಹುಟ್ಟತ್ತೆ ಹೊರತು ಈ ಸಂಬಂಧಗಳಿಂದ ಯಾವತ್ತೂ ಕೂಡ ನಮಗೆ ವೈರಾಗ್ಯವನ್ನ ತಾಳಿ ನಾವು ಈ ಸಂಸಾರದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ತಮ್ಮ ಅನುವ್ಯಾಖ್ಯಾನ ಗ್ರಂಥದಲ್ಲಿ ನಿರೂಪಣೆಯನ್ನ ಮಾಡ್ತಾ ಹೇಳ್ತಾರೆ, ವೈರಾಗ್ಯತೋ ಭಕ್ತಿದಾರ್ಢ್ಯಂ ತೇನೋಪಾಸ. ಮೊದಲಿಗೆ ವೈರಾಗ್ಯವನ್ನು ಸಂಪಾದನೆ ಮಾಡು, ಆಮೇಲೆ ದೃಢವಾದ ಭಕ್ತಿಯನ್ನ ಮಾಡು, ಆಮೇಲೆ ಉಪಾಸನೆಗಳನ್ನ ಮಾಡ್ತಾ ನೀನು ಹೋದಿ ಅಂತಾದ್ರೆ ಆಗ ನಿನಗೆ ಈ ಸಂಸಾರದ ಬಂಧನ ಕಳಚಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ವಸ್ತುತಃ ಬಂಧವನ್ನ ಕಳೆದು ಹಾಕೋದು ಅಥವಾ ನಾಶ ಮಾಡೋದು ಅನ್ನೋ ಶಬ್ದಕ್ಕೆ ಅರ್ಥ ಈ ಸಂಸಾರ ಬಂಧನದಿಂದ ನಮ್ಮನ್ನ ಬಿಡಿಸಿ ನಮಗೆ ಮೋಕ್ಷವನ್ನ ದಯಪಾಲಿಸ್ತಾರೆ ಅಂತ ಅರ್ಥ ಅದು. ಆದರೆ ವಿಷ್ಣುರ್ಹಿದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ. ಮೋಕ್ಷವನ್ನ ಕೊಡ್ತಕ್ಕಂಥ ಮಹಾನುಭಾವ ಯಾರು ಅಂತ ಬಿಟ್ಟರೆ ಪರಮಾತ್ಮ. ವಾಯುದೇವರು ಪರಮಾತ್ಮನ ಅಪ್ಪಣೆಯ ಮೇರೆಗೆ ನಮಗೆ ಮೋಕ್ಷವನ್ನು ಕೊಡಬಹುದು. ರಾಯರಿಗಿಲ್ಲ ಆ ಶಕ್ತಿ ಇದೆ ಅಂತ ಕೇಳಿದ್ರೆ ರಾಯರು ತುಂಬಾ ಕರುಣಾಳುಗಳು. ಪರಮಾತ್ಮನ ಕಾರುಣ್ಯಕ್ಕೆ ಪರಿಪೂರ್ಣವಾಗಿ ಪಾತ್ರ ಆಗಿರತಕ್ಕಂಥ ಮಹನೀಯರು ಅದು ರಾಘವೇಂದ್ರ ತೀರ್ಥರು ಅಪರೋಕ್ಷ ಜ್ಞಾನಿಗಳು. ಇಂಥ ಜ್ಞಾನಿಗಳಾದ ಅಪರೋಕ್ಷ ಜ್ಞಾನಿಗಳಾದ ತಪಸ್ವಿಗಳಾದ ರಾಘವೇಂದ್ರ ತೀರ್ಥರೇನಿದ್ದಾರೆ, ಈ ರಾಯರೂ ಕೂಡ ಪರಮಾತ್ಮನ ಆಜ್ಞೆಯ ಮೇರೆಗೆ ಭಗವಂತನ ಮೇಲಿನ ಒಂದು ಅಪಾರವಾದ ಗೌರವದಿಂದ ನಾವೇನಾದ್ರೂ ಇವತ್ತಿನ ದಿನ ಒಳ್ಳೆ ಕೆಲಸವನ್ನ ನಾವು ಮಾಡಿದ್ವಿ ಅಂತಾದರೆ ನಮ್ಮ ಪರವಾಗಿ ಇವತ್ತಿನ ದಿನ ಅವರು ವಾಯುದೇವರ ಹತ್ರ ಆಗ್ಲಿ ಅಥವಾ ಭಗವಂತನ ಹತ್ರ ಆಗ್ಲಿ ರೆಕಮೆಂಡೇಶನ್ ಅನ್ನ ಮಾಡಿ ಇವತ್ತಿನ ದಿನ ನಮಗೆ ಮೋಕ್ಷವನ್ನು ಕೊಡಿಸ್ಲಿಕ್ಕೆ ಅವರು ಸಮರ್ಥರಾಗಿದ್ದಾರೆ ಅಂತ ಹೇಳಿದ್ರೆ ರಾಯರ ಕಾರುಣ್ಯ ಶಕ್ತಿ, ಔದಾರ್ಯ ಶಕ್ತಿ ಅದೆಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದನ್ನ ನಾವು ಭಾವಿಸಬೇಕು. ಹಾಗಾಗಿ ನಾವೆಲ್ಲರೂ ಕೂಡ ಜೀವನದಲ್ಲಿ ಕೇವಲ ನಮಗೆ ಸುಖ ಮಾತ್ರ ಬೇಕು, ದುಃಖದ ಲವಲೇಶವೂ ಕೂಡ ನಮಗೆ ಬೇಡ ಅಂತ ನಾವು ಏನು ಬಯಸ್ತಾ ಇದ್ದೇವೆ, ಈ ಬಯಕೆ ನಮಗೆ ಈಡೇರೋದು ಈ ಸಂಸಾರದಲ್ಲಂತೂ ಸಾಧ್ಯವಿಲ್ಲ. ಹಾಗಾದ್ರೆ ಈ ಬಯಕೆ ಈಡೇರಬೇಕು ಅಂತ ಹೇಳಿದ್ರೆ ನಿಶ್ಚಯವಾಗಿಯೂ ಕೂಡ ಗುರುಗಳ ಭಕ್ತಿ, ಭಗವದ್ಭಕ್ತಿ, ನಿರಂತರವಾದ ಸಚ್ಚಾಸ್ತ್ರಗಳ ಶ್ರವಣ, ಉಪಾಸನೆಗಳನ್ನು ನಾವು ಮಾಡ್ತಾ ಇದ್ವಿ ಅಂತಾದ್ರೆ ಆಗ ಈ ಸಂಸಾರ ಬಂಧನವನ್ನ ನಮಗೆ ಕಳಚಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ರಾಯರ ಹತ್ರ ನಾವು ಭಕ್ತಿಯಿಂದ ಕೇವಲ ನಮ್ಮ ಭೌತಿಕ ಸಂಪತ್ತನ್ನಷ್ಟೇ ನಾವು ಕೇಳದೇನೆ ಆಮುಷ್ಮಿಕ ಸಂಪತ್ತು, ಮೋಕ್ಷವನ್ನ ಕೊಟ್ಟು ಅಥವಾ ಕೊಡಿಸುವಂಥ ಅನುಗ್ರಹವನ್ನ ತಾವು ಮಾಡಬೇಕು ಅಂತ ನಾವು ಪ್ರಾರ್ಥನೆಯನ್ನು ಮಾಡಿದಾಗ ನಿಶ್ಚಯವಾಗಿಯೂ ಕೂಡ ನಮ್ಮ ಮೇಲಿನ ಕಾರುಣ್ಯದಿಂದ ಆ ರಾಯರು ನಮಗೆ ಮೋಕ್ಷವನ್ನು ಕೊಡಿಸಿಯೇ ಕೊಡಿಸ್ತಾರೆ ಅನ್ನೋದಲ್ಲಿ
ಯಾವ ಸಂಶಯವೂ ಕೂಡ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂತಹ ರಾಯರಿಗೆ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಈ ಸಂಸಾರ ಬಂಧನವನ್ನು ಕಳಚಿ ನಮಗೂ ಕೂಡ ಮೋಕ್ಷವನ್ನು ದಯಪಾಲಿಸಿ ಅಂತ ಪ್ರಾರ್ಥನೆಯನ್ನು ಮಾಡಬಹುದು.